ಮಳೆ ಖುಷಿ ಆಯ್ತಾ? ಅಲ್ಲ ಅಲ್ಲೂ ಮಳೆ ಬರ್ತದ? ನಿಂಗೆ ಹೆಂಗೆ ಅನಿಸ್ತು? ಖುಷಿ ಆಯ್ತಾ ಮಗ? ಹಾಂ, ಹಾಯ್ ಎಲ್ರಿಗೂ ನಮಸ್ಕಾರ. ಕೊನೆಗೂ ನಾವು ಸುಮಾರು ದಿನದಿಂದ ಕಾಯ್ತಾ ಇದ್ದಂಥ ಮಳೆ ಬಂದೇ ಬಿಡ್ತು. ಅಂದರೆ ನಿಮಗೆ ಒಂದು ವಾರದಿಂದ ಮೋಡ ಆಗ್ತಾ ಇತ್ತು ಮತ್ತು ನೋಡ್ತಾ ಇದ್ದಂತೆ ಮೋಡ ಕಣ್ಮರೆಯಾಗಿ ಹೋಗ್ತಾ ಇತ್ತು. ಬಟ್ ಇವತ್ತು ಬೆಳಗ್ಗೆ ಒಂದು 7 ಗಂಟೆಗೆ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ಮೋಡ ಕಟ್ತು, ಒಂಥರ ಕಾರ್ಗತ್ತಲು ಕವಿತು. ಆನಂತರ ಮಳೆ ಪ್ರಾರಂಭ ಆಯಿತು. ಈಗ ಒಂದು 10-20 ನಿಮಿಷದಿಂದ ಸತತವಾಗಿ ಮಳೆ ಬೀಳ್ತಾ ಇದೆ. ಈ ಮಳೆಯನ್ನು ನೋಡೋದಕ್ಕೆ ಒಂಥರ ಖುಷಿಯಾಗೋದು. ಯಾಕಂದರೆ ನಮ್ಮೂರಲ್ಲಿ ಇರೋ ಸೆಕೆ ಗೊತ್ತಿದೆ ನಿಮಗೆ. ಇತ್ತೀಚೆಗಂತೂ ಈ 40 ಡಿಗ್ರಿ ಆಸುಪಾಸಲ್ಲಿ ಸೆಕೆ ಇತ್ತು. ಸೊ ಆ ಸೆಕೆ ತಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಈಗ ಮಳೆ ಬಂದಿರೋ ಕಾರಣಕ್ಕೆ ಪೂರ್ತಿ ವಾತಾವರಣ ತಂಪಾಗಿದೆ. ಯಾಕಂದರೆ ನಮ್ಮ ಮನೆ ಬಾಗಿಲಿಂದ ಮಳೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈ ಮಳೆಯನ್ನು ನೋಡೋದೇ ಒಂಥರ ಮನಸ್ಸಿಗೆಲ್ಲ ಆನಂದ ಅಂತ, ಅಷ್ಟು ಖುಷಿ ಆಗ್ತಾ ಇದೆ. ಯಾಕಂದರೆ ಪ್ರಥಮ ಮಳೆ ನಮ್ಮೂರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸಲ ಮಳೆಗಾಲ ಪ್ರಾರಂಭ ಆದರೆ, ಅಂದರೆ ಯಾವುದಾದ್ರು ಒಂದು ಮಳೆ ಹಿಡ್ಕೋತು ಅಂದರೆ ಏನಿಲ್ಲ ಅಂತಂದರೆ ಒಂದು ವಾರ ತನಕ ಹೊಡೆಯುತ್ತೆ, ಅಂತ ವಿಪರೀತವಾಗಿ ಮಳೆ ಬೀಳುತ್ತೆ. ಬಟ್ ಏನು ಮಾಡೋದು, ನಮ್ಮ ವಾತಾವರಣ ಹೇಗಿದೆ ಅಂತ ಹೇಳಿದ್ರೆ, ಈ ಬೇಸಿಗೆಗಾಲದಲ್ಲಂತೂ ನಮ್ಮೂರ ವಾತಾವರಣವನ್ನು ತಡ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಬಿಸಿ ಇರುತ್ತೆ. ನಿಮಗೆಲ್ಲ ಗೊತ್ತಿರಬೇಕು, ಹೊರಗಡೆಯಿಂದ ಯಾರಾದರೂ ನಮ್ಮೂರಿಗಂತ ಪ್ರವಾಸಕ್ಕೆ ಬಂದರೆ, ಮುರುಡೇಶ್ವರ ಈ ಭಾಗಕ್ಕೆ ಪ್ರವಾಸಕ್ಕೆ ಬಂದರೆ ಒಂಟಿ ಕಾಲಲ್ಲಿ ಕುಳಿತಾರೆ. ಆ ಪರಿ ಸೆಕೆ ಇರುತ್ತೆ. ಮೈಯಲ್ಲಿ ಬೆವರಿದೆಯಲ್ಲ ಒಂಥರ ನೀರಿನ ರೂಪದಲ್ಲಿ ಹರಿಯುತ್ತೆ. ಆ ಸಲುವಾಗಿ ನಮ್ಮೂರಲ್ಲಿ ಬೇಸಿಗೆಗಾಲದಲ್ಲಿ ಯಾರೂ ಕೂಡ ಇರೋಕ್ಕೆ ಮನಸ್ಸು ಮಾಡಲ್ಲ. ಸೊ ಮಳೆಗಾಲದಲ್ಲಿ ಅಷ್ಟೇ ಖುಷಿ ಆಗುತ್ತೆ. ಈ ಬೇಸಿಗೆಯಲ್ಲಿ ನಮ್ಮೂರು ಪೂರ್ತಿಯಾಗಿ ಒಣಭೂಮಿ ಅಂತ ಕಂಡು ಮಳೆಗಾಲದಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತೆ. ಜೊತೆಗೆ ಈ ಮಳೆಗಾಲದಲ್ಲಿ ಭೂಮಿಯಲ್ಲಿ ಈ ಮಣ್ಣಲ್ಲಿ ಒಂದು ರೀತಿಯ ಸ್ಮೆಲ್ ಬರುತ್ತೆ. ಅಂದರೆ ಈ ಮಳೆ ಯಾವತ್ತು ಭೂಮಿಗೆ ಸ್ಪರ್ಶ ಆಗುತ್ತೆ ಆವಾಗ ಆ ಒಂದು ಪರಿಮಳ ಹೊರಹೊಮ್ಮುತ್ತೆ ಭೂಮಿಯಲ್ಲಿ, ಮಣ್ಣಲ್ಲಿ. ಅದು ಅಗ್ರಾಣಿಸಿದರೆ ಏನೋ ಒಂಥರ ಮನಸ್ಸಿಗೆಲ್ಲ ಮುದ ನೀಡುತ್ತೆ. ನಿಮಗಂತೂ ಖುಷಿಯಾಗೋಯ್ತೇನಲ್ಲ ಇವತ್ತು ಮಗ? ಸ್ನೇಹಿತರೆ, ಮಳೆ ಆಗಿರುತ್ತೆ, ಎಲ್ಲ ಕಡೆ ಕತ್ಲು ಆಗಿದೆ. ಇಲ್ಲಿ ಹಂಚಿ ತೋರ್ತಾ ಇದೆ. ಅಂದರೆ ಮಳೆಗಾಲದಲ್ಲಿ ಕಸ ತುಂಬಿಕೊಂಡಿರುತ್ತೆ. ಆ ಸಲುವಾಗಿ ಫಸ್ಟ್ ಮಳೆ ಬಂದಾಗ ಎಲ್ಲೆಲ್ಲಿ ತೋರುತ್ತಂತ ಗೊತ್ತಾಗಲ್ಲ. ಇವತ್ತು ಫಸ್ಟ್ ಮಳೆ, ಆ ಕಾರಣಕ್ಕಾಗಿ ಈ ತೋರೋದು ಅಂದಾಜಿರಲಿಲ್ಲ. ಈಗ ಇಲ್ಲಿ ತೋರ್ತಾ ಇದೆ. ಇಲ್ಲಿ ಇವನು ಲೋಟದಲ್ಲಿ ನೀರು ಇಟ್ಕೊಂಡು ಖುಷಿ ಪಡ್ತಾ ಇದ್ದಾನೆ ನೋಡಿ, ವಿಹಾನ್. ಒಂದು ಕಡೆ ನಮ್ಮ ಮನೆಯಲ್ಲಿ ನನ್ನ ಮಿಸಸ್ ಶಾವಿಗೆ ಮಾಡ್ತಾ ಇದ್ದಾರೆ ನೋಡಿ. ಇವತ್ತು ಮಳೆ. ಹಾಂ, ಬೇವಿನ ಸೊಪ್ಪು ಹಾಕಿಲ್ವಾ? ಓಕೆ. ಹೊರಗಡೆ ಬೇವಿನ ಸೊಪ್ಪಿನ ಗಿಡ ಇದೆ, ಬಟ್ ಕೊಯ್ಯೋಕ್ಕೆ ಹೋಗೋಕೆ ಆಗ್ತಾ ಇಲ್ಲ. ಜೋರಾಗಿ ಮಳೆ ಇದೆಯಲ್ಲ, ಆ ಸಲುವಾಗಿ ಕೊಯ್ಯೋಕ್ಕೆ ಹೋಗೋಕೆ ಆಗ್ತಾ ಇಲ್ಲ. ಇವನು ಇವನಿಗೂ ಒಂಥರ ಖುಷಿ. ಅಂದರೆ ಹೋಗ್ತಲ್ಲ, ಇವನು ತುಂಬ ಚಿಕ್ಕವನಿದ್ದ, ಈ ಮಳೆಗಾಲವನ್ನು ಅನುಭವಿಸೋಕ್ಕಾಗಿರಲಿಲ್ಲ ಇವನಿಗೆ. ಈಗ 1.5 ವರ್ಷ ಆಗಿದೆ ಇವನಿಗೆ. ಈ ಸಲ ಏನೋ ಒಂಥರ ಖುಷಿ ಪಡ್ತಾ ಇದ್ದಾನೆ ಇವನು. ಹಾಯ್, ಮಜಾ ಆಯಿತಾ? ಖುಷಿ ಆಯಿತಾ? ನೋಡಿ ಆ್ಯಕ್ಷನ್ ಬೇರೆ. ಹಾಂ 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 ಮಳೆ ಖುಷಿ ಆಯ್ತಾ ಮಗ? ಮಳೆ ಖುಷಿ ಆಯ್ತಾ? ಅಲ್ಲ ಅಲ್ಲೂ ಮಳೆ ಬರ್ತದ? ನಿಂಗೆ ಹೆಂಗೆ ಅನಿಸ್ತು? ಖುಷಿ ಆಯ್ತಾ ಮಗ? ಹಾಂ, ನೋಡಿ ಹೆಂಗಂತೂ ಖುಷಿನೇ ಖುಷಿ. ಡಾನ್ಸ್ ಬೇರೆ ಶುರುವಾಗಿದೆ. ಗುಡುಗು ಬರ್ತದಲ್ಲ ಮಗ, ಗುಡುಗು ಬರ್ತದಲ್ಲ. ಒಂದು ಕಡೆ ಚಾಯ್ ಇವತ್ತು. ಓ, ಈ ಕುಶಾನ್ಗೆ ಮಳೆ ಬರಲಿ ಬಿಸಿಲು ಬರಲಿ, ಇವನಿಗೆ ಈ ಕಲ್ಸಕ್ಕರೆ ಅಂತೂ ಕೊಡ್ತಾನೆ ಇರ್ಬೇಕು ನೋಡಿ. ಈ ಕಲ್ಸಕ್ಕರೆ ಅಂದರೆ ತುಂಬ ಖುಷಿ ನನಗೆ. ಕೆಂಪು ಕಲ್ಸಕ್ಕರೆ ಇದು ಆರೋಗ್ಯಕ್ಕೂ ಒಳ್ಳೆಯದಂತೆ. ಆ ಸಲುವಾಗಿ ಚಾಕ್ಲೇಟ್ ಬದಲಾಗಿ ನಾವು ಹೆಚ್ಚಾಗಿ ಕಲ್ಸಕ್ಕರೆಯನ್ನು ಕೊಡ್ತೀವಿ ಅಲ್ವಾ? ದಿನ ತಿಂತೀಯಲ್ಲ ಕಲ್ಸಕ್ಕರೆ? ಸಾಕ ಸಾಕ
ಸಾಕಂದೆ ಸುಮಾರು ನೀರಾಯ್ತಲ್ಲ ಮಗ. ದೋಣಿ ಓಡ್ತಾನೆ ಇಲ್ಲಿ ಒಂದು ಡಾನ್ಸ್ ಸ್ಟಾರ್ಟ್ ಆಗೋದು ನೋಡಿ. ಖುಷಿ ಆಯ್ತಾ ಮಗ ಮಳೆ ಬಂದಿದ್ದು? ಮಸ್ತ್ ಖುಷಿ ಆಯ್ತೇನಲ್ಲ? ಸಖತ್ ಖುಷಿ ಆಯ್ತಾ? ಏನು ಮಾಡ್ತಾ ಈಗ ನೀನು? ನಾವೇನು ಮಾಡೋದು ಈಗ? ನೋಡಿ ಮಳೆ ಎಲ್ಲ ನೀರು ನಿಂತ್ಕೋತು ನೋಡಿ. ಓಲ ನನ್ನ ಮಗನ ಕಾರ್ ಇದೆ. ಒಳಗೆ ಮಗ ಇಲ್ಬೇಡ ಒಳಗೆ ಹೇಳಿ ಹುಡುಗ ಬತ್ತ. ಎಂತ ಮಳೆ ಖುಷಿ ಆಯಿತು? ನಗೇಡು ಹಾಂ ಅದೆಂಥದ್ದು ಆ್ಯಕ್ಷನಾ? ಅಲ್ಲಿ ಬತ್ತೀಯಾ? ಅಲ್ಲಿ ಕಾಣಿಸ್ತದ? ಲವ್ ಯು. ಅದು ಬಿಟ್ಟಬಾರ್ದು. ಸ್ನೇಹಿತರೆ, ಕೊನೆಯದಾಗಿ ಇವತ್ತು ಬಂದಿರೋ ಮಳೆ ಆದಷ್ಟು ಬೇಗ ನಿಲ್ಲಬಾರ್ದು. ಅಂದರೆ ಇವತ್ತು ಬಂದು ಮತ್ತು ನಾಳೆ ಮತ್ತೆ ಬಿಸಿಲು ಸ್ಟಾರ್ಟ್ ಆದರೆ ಮತ್ತೆ ಸೆಕೆ ಜೋರಾಗುತ್ತೆ. ಆ ಕಾರಣಕ್ಕೋಸ್ಕರ ಈ ಮಳೆ ನಿಲ್ಲದೆ ಒಂದಷ್ಟು ದಿನ ಮುಂದುವರೆದ್ರೆ ಈ ಸೆಕೆ ಎಂಡ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ವಾಪಸ್ಸು ಸೆಕೆ ಸ್ಟಾರ್ಟ್ ಆಗುತ್ತೆ. ತಡ್ಕೊಳ್ಳೋಕ್ಕೂ ಆಗಲ್ಲ. ಮಳೆ ಬಂದು ಹೋದ ನಂತರ ಬರೋ ಸೆಕೆ ಇದೆಯಲ್ಲ, ಆ ಸೆಕೆ ಅನುಭವಿಸೋದು ತುಂಬ ಕಷ್ಟಕರವಾದಂಥ ಸಂಗತಿ. ಸ್ನೇಹಿತರೆ, ಈ ಮಳೆ ಹೀಗೆ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.